ಎತ್ತಾ ಇದೀನಿ ಏನ್ ಕಲ್ಪಡಲ್ಲ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿರ್ತಾರೆ. ಆದ್ದರಿಂದ ದೇಶದ ಎಲ್ಲ ಜನತೆ ಇಲ್ಲಿ ಒಂದೇ ಸಮುದಾಯ ಒಂದು ಇರುವಂತೆಲ್ಲ ಎಲ್ಲ ಸಮುದಾಯಗಳು ಸೇರಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿರ್ತವೆ. ಈ ಒಂದು ಇದಕ್ಕೆ ನಮಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ನಮ್ಮ ಶಾಸಕಿ ಇರ್ಬೋದು ಮತ್ತು ಡಿ.ಕೆ. ಶಿವಕುಮಾರ್ ಇರ್ಬೋದು ಅವಿನಾಭಾವ ಸಂಬಂಧ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳು ಕೆಜಾಪ್ ಕ್ಷೇತ್ರದಲ್ಲಿ ಆಗುತ್ತೆ. ನಾನು ಮೊನ್ನೆ ನಮ್ಮ ಮೇಡಮ್ ಅವ್ರನ್ನ ಕೇಳಿದೆ ಕೂಡ ಮೇಡಮ್ ಅವರು ಅದನ್ನೇ ಹೇಳಿದ್ರು, ಹಣ ಆಗಲಿ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಇವಾಗ ನಾವು MLA ಆಗಿ ಕೂಡ ಡಿ.ಕೆ. ಶಿ ಅವರ ಹೆಚ್ಚಿನ ಒಂದು ಕೆಲಸಗಳನ್ನ ತಗೊಂಬಂದು ನಮ್ಮ ಕ್ಷೇತ್ರನ ಇನ್ನೂ ಹೆಚ್ಚು 2 ವರ್ಷಗಳಲ್ಲಿ ಕೂಡ ಎಲ್ಲರೂ ಒಗ್ಗಟ್ಟಾಗಿದ್ದು ನಾವೆಲ್ಲರೂ ಕೂಡ ಈ ಒಂದು ಇದನ್ನು ಬೆಳೆಸಿ ನಿರ್ವಹಣೆ ಅಂತ ಹೇಳಿ ಏನು ಇವಾಗ ಎಲ್ಲರೂ ಕೂಡ ಕ್ಯಾಬಿನೆಟ್ ಡಿ.ಕೆ. ಇದರಲ್ಲೂ ಕೂಡ ಅದ್ದೂರಿಯಾಗಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗೆ ದುಬಾರಿ ಆಗ್ತದೆ. ಎಲ್ಲರೂ ಕೂಡ ಅದೇ ಥರ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷದ ನೇತಾರರು ಮತ್ತು ನಾಯಕರನ್ನ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕೊಂಡು ನಾವು ಮುಂದೆ ಹೋಗೋಣ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಮುಂದೆ ಇದ್ರ ಬಗ್ಗೆ ಒಂದು ನಿಮಿಷ ಮಾತಾಡಬೇಕು ನಾನು ಯುವ ನಾಯಕರನ್ನು ಕೇಳ್ಕೊತೀನಿ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಬಿಜೆಪಿ ಕ್ಷೇತ್ರದ ಶಾಸಕರಾದ ರೂಪಕಲಾ ಮೇಡಮ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳಾಗುತ್ತೆ. ಈ ರಾಜ್ಯ ಒಳ್ಳೆಯ ಅಭಿವೃದ್ಧಿ ಆಗಲಿ ಹಾರೈಸುತ್ತಾ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. 25ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದು ಎಲ್ರಿಗೂ ಸಂತೋಷ ಸುದ್ದಿ. ಏನಂದರೆ ಡಬಲ್ ಶೂಟರ್ ಅಂತ ಹೆಸರುವಾಸಿ ಪಡೆದಿರುವಂಥ ಕನಕಪುರ ಬಂಡೆ ಈ ದಿವಸ 4-5 ನಿಮಿಷಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಿರೋದ್ರಿಂದ ಎಲ್ಲರಿಗೂ ಸಂತೋಷ ಸುದ್ದಿ. ಇನ್ನೊಂದು ನಮ್ಮ ಮೇಡಮ್ ಅವರು ಮಿನಿಸ್ಟರ್ ಆಗ್ತದೆ ಅಂತ ಎಲ್ಲರೂ ಆಸೆ ಇಟ್ಕೊಂಡಿದ್ವಿ. ಪರವಾಗಿಲ್ಲ, ಇನ್ನು ಎಮ್ಮನಿಗೆ ಅವಕಾಶಗಳು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೈ ಕಾಂಗ್ರೆಸ್, ಜೈ ಡಿ.ಕೆ. ಅವರ ಜರ್ನಿ ಈ ದಿನ ನಮ್ಮ ರಾಜ್ಯದ ಅತ್ಯುನ್ನತ ಸ್ಥಾನ, ಜನನಾಯಕನಾಗಿ ಒಂದು ದೊಡ್ಡ ಸ್ಥಾನ ಇವತ್ತು ಅಲಂಕರಿಸಿರ್ತಾರೆ. 25ನೇ ರಾಜ್ಯದ ಮುಖ್ಯಮಂತ್ರಿ, 4 ದಶಕಗಳ ಅವರು ಸುದೀರ್ಘ ಪಯಣ, ಭಾಳ ಕಷ್ಟ ಕಾರ್ಪಣ್ಯಗಳು, ಪಕ್ಷನಿಷ್ಠೆ, ಅವರಿಗೆ ಟ್ರಬಲ್ ಶೂಟರ್, ಕಾಂಗ್ರೆಸ್ನ ಕಟ್ಟಾಳು, ಕನಕಪುರದ ಬಂಡೆ, ಈ ರೀತಿ ಹಲವಾರು ಟೈಟಲ್ಸ್ನ ಹೊಂದಿರುವಂಥ ನಮ್ಮ ಧೀಮಂತ ನಾಯಕರು ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಇವತ್ತಿನ ದಿವಸ ಅವರು ಇಷ್ಟೊಂದು ದಿವಸ ತಾಳ್ಮೆಯಿಂದ ತಡ್ಕೊಂಡು ಪಕ್ಷನಿಷ್ಠೆಯಿಂದ ಬಂದು ಇವತ್ತಿನ ದಿವಸ ಅವ್ರಿಗೆ ದೇವರು ಒಂದು ಒಳ್ಳೆ ಆರೈಸಿ ಇವತ್ತು ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಒಂದು ಸಂಭ್ರಮದ ಒಂದು ವಾತಾವರಣ ಇದೆ. ಈಗಾಗಲೇ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾವು ಸಂಭ್ರಮಿಸಿದ್ದೀವಿ. ಇದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಳ್ವಿಕೆ ಕೂಡ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮ ಮೇಡಮ್ ಅವರು ಕೂಡ ಏನೋ ನಾವು ಭಾಳ ಭಾವಿಸಿದ್ವಿ. ರಾತ್ರಿ ಎಲ್ಲ ನಾವು ಕಾಯ್ತಾ ಇದ್ವಿ, ಮೇಡಮ್ ಅವ್ರ ಹೆಸರೆಲ್ಲೋ ಅನೌನ್ಸ್ ಆಗುತ್ತೆ, ಮಿನಿಸ್ಟರ್ ಆಗ್ತಾರೆ ಅಂತ. ಇಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂತ ಜೈ ಕಾಂಗ್ರೆಸ್, ಜೈ ಇಡೀ ರಾಜ್ಯಕ್ಕೆ
ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ನಮ್ಮ ಕೆ.ಸಿ. ರೆಡ್ಡಿಯಿಂದ ಹಿಡಿದು ಪಕ್ಷ ಯಾವುದಾದ್ರೂ ಇಲ್ಲಿ ಕುಮಾರಸ್ವಾಮಿವರೆಗೂ ನಮ್ಮ ಸಮುದಾಯದಲ್ಲಿ ಇಡೀ ನಾಡಿನ ಜನತೆಗೆ ಕೊಟ್ಟಿರುವಂಥ ಒಂದು ಬಳುವಳಿ ಏನಿದೆ ಇದನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈ ಒಂದು ಕಾರಣದಿಂದ ಇವತ್ತಿನ ದಿವಸ ನಮ್ಮ ಸಮುದಾಯದಲ್ಲಿ ಹಿರಿಯರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅಣ್ಣವ್ರು ಇರ್ಬೋದು, ಪ್ರಸನ್ನ ಅಣ್ಣವ್ರು ಇರ್ಬೋದು, ಶಂಕರಣ್ಣ ಇರ್ಬೋದು, ನಾವೊಂದು ಈ ಹೋಬಳಿ ಮಟ್ಟದಲ್ಲಿ ಈ ಒಂದು ಸೆಲೆಬ್ರೇಷನ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಸಮುದಾಯದಿಂದ ಮತ್ತೊಬ್ಬರಿಗೆ ಅನುಕೂಲ ವರ್ತನೆ ಅನಾನುಕೂಲ ಅನ್ನೋದು ಇವತ್ತುವರೆಗೂ ಯಾವುದೂ ಕಾಣ್ತಿಲ್ಲ. ಯಾಕೆಂದರೆ ನಾವು ಕೊಡೋ ಜನ ಬೇಡೋ ಜನ ಅಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ದಿವಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಏನು ಸ್ವೀಕರಣೆ ಮಾಡ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಎಲ್ಲವನ್ನು ತೂಗಿಕೊಂಡು ಹೋಗಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿಯೊಂದನ್ನು ಅನುಕೂಲ ಮಾಡುವಂಥ ಒಂದು ಸುಸಂದರ್ಭವನ್ನು ನೆರವೇರಿಸಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ ಮಾತೆ.